ಮಾಜಿ ಮುಖ್ಯಮಂತ್ರಿಯ ಹುಟ್ಟೂರಲ್ಲೇ ಮೂಲಸೌಕರ್ಯ ಮಕಾಡೆ. ಶಾಲಾ ಮಕ್ಕಳು ಮನೆಯಲ್ಲೇ ಕೂರುವ ಪರಿಸ್ಥಿತಿ. ರಾಜಕೀಯ ಅತಿರಥ ಮಹಾರಥರ ನಡುವೆ ಅಭಿವೃದ್ಧಿ ಮಾತ್ರ ಅನಾಥ. ರಾಜಕೀಯ ಧುರೀಣರ ಊರಲ್ಲೇ ರಸ್ತೆ ನರಕ, ಅಭಿವೃದ್ಧಿ ಭಾಷಣಕ್ಕೆ ಮಾತ್ರ ಸೀಮಿತ. ಮಾಜಿ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪನವರ ಹುಟ್ಟೂರು ಎಂಬ ಹೆಗ್ಗಳಿಕೆ ಹೊಂದಿರುವ ಹಾರಾಗೊಳಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತುಂಬಿಸರ ತುಂಬಿಕೊಡಿಗೆ ಸಂಪರ್ಕ ರಸ್ತೆ ಇಂದು ಗ್ರಾಮಸ್ಥರ ಪಾಲಿಗೆ ಸಂಕಷ್ಟದ ದಾರಿಯಾಗಿ ಪರಿಣಮಿಸಿದೆ. ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಸಂಚಾರವೇ ದುಸ್ತರವಾಗಿದ್ದು, ಶಾಲಾ ಮಕ್ಕಳು ಸೇರಿದಂತೆ ಗ್ರಾಮಸ್ಥರು ಮನೆಯಿಂದ ಹೊರಬರಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನನ್ನೂರು ತುಂಬೇಸರ, ಇದು ಅನ್ಗೆರೆ ಗ್ರಾಮಕ್ಕೆ ಸೇರಿದೆ. ನಮ್ಮ ಅನ್ಗೆರೆ ಗ್ರಾಮ ಅಂತ ಬಂದರೆ ತುಂಬೇಸರದಲ್ಲಿ ತುಂಬ ರೋಡಿನ ಸಮಸ್ಯೆ ಇದೆ. ಟಾರ್ ರೋಡು ತುಂಬ ಸರಿ ಇಲ್ಲ. ಇದರಿಂದ ನಮ್ಮ ಶಾಲೆಗೆ ಹೋಗೋ ಮಕ್ಕಳಿಗೆ ತುಂಬ ಸಮಸ್ಯೆ ಆಗ್ತಿದೆ. ನಮ್ಮ ಎಜುಕೇಷನ್ ಈ ರೋಡೇ ಹಾಳು ಮಾಡ್ತಿದೆ. ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ತಿದ್ವಿ. ಈ ರೋಡ್ ಸರಿ ಇಲ್ಲದೆ ಇರೋ ಕಾರಣ ಪ್ರೈವೇಟ್ ವೆಹಿಕಲ್ ಬರ್ತಾ ಇಲ್ಲ. ನಾವು ಈ ರೋಡಿನ ಬಗ್ಗೆ ಶಿಕ್ಷಣ ಸಚಿವರಿಗೆ ಹಾಗೂ ಹಲವಾರು ಸಚಿವರಿಗೆ ಮಾಹಿತಿ ಕೊಟ್ಟಿದ್ವಿ. ಆದರೆ ಸಚಿವರು ಯಾರು ಈ ರೋಡಿನ ಸಮಸ್ಯೆ ಬಗ್ಗೆ ನಮಗಿನ್ನೂ ಪರಿಹಾರ ನೀಡಿಲ್ಲ. ನಮ್ಮೂರಲ್ಲಿ ಒಂದು 100 ಜನ ಇದ್ದೀವಿ. ಆದರೆ ಒಂದು ರೋಡಿನ ವ್ಯವಸ್ಥೆ ಮಾತ್ರ ನಮಗಿಲ್ಲ. ಒಂದು 5 ವರ್ಷದಿಂದಲೂ ವೋಟ್ ಮಾಡೋಕ್ಕೆ ಹೋಗ್ತೀವಿ, ಎಲ್ಲರೂ ವೋಟ್ ಹಾಕ್ತೀವಿ. ಎಲ್ಲ ಇದು ಓಟ್ನಲ್ಲಿ ಎಲ್ಲರನ್ನು ವಯಸ್ಸಾದನ್ನು ಕರ್ಕೊಂಡಾಗಿ ವೋಟ್ ಹಾಕ್ಸ್ಕೊಳ್ತಾರೆ. ಆದರೆ ನಮ್ಮಲ್ಲಿ ಒಂದು ರೋಡಿನ ವ್ಯವಸ್ಥೆ ಮಾತ್ರ ಇವತ್ತಿಗೂ ಯಾರೂ ಮಾಡಿಕೊಟ್ಟಿಲ್ಲ. ಅದ್ರ ಬಗ್ಗೆ ಯಾರೂ ಗಮನ ತಗೊಳ್ತಿಲ್ಲ ಅನ್ನೋದಕ್ಕೆ. ರಸ್ತೆಯ ದುಸ್ಥಿತಿಯಿಂದಾಗಿ ಶಾಲಾ ಮಕ್ಕಳಿಗೆ ಶಾಲೆಗೆ ತೆರಳುವುದೇ ದೊಡ್ಡ ಸವಾಲಾಗಿದೆ. ವಾಹನ ಸಂಚಾರಕ್ಕೆ ರಸ್ತೆ ಅನುಕೂಲವಾಗಿಲ್ಲದ ಕಾರಣ ಕೆಲವು ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲೇ ಉಳಿಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇನ್ನೊಂದೆಡೆ ಈ ಭಾಗಕ್ಕೆ ಸಮರ್ಪಕ ಬಸ್ ಸೌಲಭ್ಯವೂ ಇಲ್ಲ. ಅನಿವಾರ್ಯವಾಗಿ ಆಟೋ, ಕಾರು ಸೇರಿದಂತೆ ಖಾಸಗಿ ವಾಹನಗಳನ್ನು ಅವಲಂಬಿಸಬೇಕಾದ ಗ್ರಾಮಸ್ಥರಿಗೆ ರಸ್ತೆಯ ನೆಪದಲ್ಲಿ ಹೆಚ್ಚಿನ ಬಾಡಿಗೆ ಕೇಳಲಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ನಮ್ಮ ವಾಹನಗಳು ಹಾಳಾಗುತ್ತವೆ, ಈ ರಸ್ತೆಯಲ್ಲಿ ಓಡಾಡಲು ಸಾಧ್ಯವಿಲ್ಲ ಎಂದು ವಾಹನ ಚಾಲಕರು ಹೇಳುತ್ತಾರೆ. ಹೀಗಾಗಿ ತುರ್ತು ಅಗತ್ಯವಿದ್ದರೂ ಗ್ರಾಮದಿಂದ ಹೊರಗೆ ತೆರಳಲು ಜನರು ಹಿಂದೇಟು ಹಾಕುವಂತಾಗಿದೆ. ಮಾಜಿ ಮುಖ್ಯಮಂತ್ರಿ ಹುಟ್ಟೂರಿಗೆ ಈ ಗತಿ ಎಂದರೆ ಉಳಿದ ಗ್ರಾಮಗಳ ಪರಿಸ್ಥಿತಿ ಹೇಗಿರಬಹುದು ಎಂಬ ಪ್ರಶ್ನೆ ಇದೀಗ ಗ್ರಾಮಸ್ಥರನ್ನ ಕಾಡುತ್ತಿದೆ. ಇದು ಅಂದಿಗೇರಿ ಗ್ರಾಮ, ಹಂಪಿ ಅಂದಿಗೇರಿ ರಸ್ತೆ. ಸಸಿ ತೋಟಕ್ಕೆ ತುಂಬೆ ಕೊಡುಗೆಯಿಂದ ಸಸಿ ತೋಟಕ್ಕೆ ಹೋಗಲಿ ಮಧ್ಯ ರಸ್ತೆ ತುಂಬ ಹಾಳಾಗಿದೆ. ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕಂತ ಶಾಲೆ ಮಕ್ಕಳು ಎಲ್ಲ ಸೇರಿ ಗ್ರಾಮಸ್ಥರು ಸೇರಿ ಒಂದು ಮನವಿಯನ್ನು ಕೊಟ್ಟರು. ಶಿಕ್ಷಣ ಸಚಿವರಿಗೆ ಕೊಟ್ಟು, ಶಾಸಕರಿಗೆ ಕೊಟ್ಟು, ಮತ್ತು ಇಂಜಿನಿಯರ್, ಜಿಲ್ಲಾ ಪರಿಷತ್ ಇಂಜಿನಿಯರ್ ಕೊಟ್ಟು. ಇವತ್ತಿಗೂ ಈ ರಸ್ತೆ ಬಗ್ಗೆ ಯಾರೂ ಗಮನ ಹರಿಸಿಲ್ಲ. ಶಾಲೆ ಮಕ್ಕಳು ಇವತ್ತು ಎಲ್ಲರೂ ಮನೇಲಿ ಕೂತಿದ್ದಾರೆ. ಹಾಗಾಗಿ ಶಾಲೆ ಮಕ್ಕಳಿಗೆ ಮತ್ತೆ ಇದು ಸಹಕಾರ ಸಂಘಕ್ಕೆ ಅಕ್ಕಿ ತರಕ್ಕೆ ಹೋಗೋಕ್ಕಾಗಲಿ, ಒಂದು ಮೀಟಿಂಗಿಗೆ ಹೋಗೋಕ್ಕಾಗಲಿ ಯಾವುದಕ್ಕೂ ಇಲ್ಲಿಗೆ ಆಗ್ತಾ ಇಲ್ಲ. ಸಾರ್ವಜನಿಕರವಾಗಿ ನಾವು ಈ ರಸ್ತೆಯನ್ನು ಬೇಗ ಮಾಡಿಕೊಡ್ಬೇಕಂತ ವಿನಂತಿ ಮಾಡಿಕೊಡ್ತೀವಿ. ಇದರ ನಡುವೆ ಸ್ಥಳೀಯ ರಾಜಕೀಯ ವಲಯದಲ್ಲೂ ಅಭಿವೃದ್ಧಿ ವಿಚಾರವಾಗಿ ಚರ್ಚೆ ಜೋರಾಗಿದೆ. ಹಾರಾಗೊಳಿಗೆ ಭಾಗದ ಪದ್ಮನಾಭ ಹಾಗೂ ಮಾಜಿ ಅಧ್ಯಕ್ಷ ಸಿಸಿ ತೋಟ ಮಂಜುನಾಥ ಅವರು ತಮ್ಮ ಪಕ್ಷದಿಂದ 5 ಕೋಟಿ ಅನುದಾನವನ್ನ ತಂದಿದ್ದೇವೆ ಎಂದು ಹೇಳಿಕೊಂಡರೂ ಗ್ರಾಮದಲ್ಲಿನ ರಸ್ತೆಗಳ ಸ್ಥಿತಿ ಮಾತ್ರ ಬದಲಾಗಿಲ್ಲ ಎಂದು ಸ್ಥಳೀಯರು ಪ್ರಶ್ನಿಸುತ್ತಿದ್ದಾರೆ. ಅನುದಾನ ಬಂದಿದ್ದರೆ ರಸ್ತೆ ಅಭಿವೃದ್ಧಿ ಎಲ್ಲಿದೆ ಎಂಬ ಪ್ರಶ್ನೆಯನ್ನ ಗ್ರಾಮಸ್ಥರು ಮುಂದಿಟ್ಟಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಚುನಾವಣೆಯ ವೇಳೆ ಮತ ಕೇಳಲು ಮನೆ ಬಾಗಿಲಿಗೆ ಬರುವ ರಾಜಕೀಯ ನಾಯಕರು ಅಭಿವೃದ್ಧಿಯ ವಿಚಾರ ಬಂದಾಗ ಕಾಣಿಸಿಕೊಳ್ಳುವುದಿಲ್ಲ. ಪಕ್ಷ ವಿರೋಧ ಪಕ್ಷ ಟೀಕೆ, ಆರೋಪ ಪ್ರತ್ಯಾರೋಪ ಹಾಗೂ ರಾಜಕೀಯ ಭಾಷಣಗಳಿಗೆ ಸೀಮಿತವಾಗಿರುವ ನಾಯಕರು ಜನರ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಮುಂದಾಗಬೇಕು ಎಂಬ ಆಗ್ರಹಗಳು ಕೇಳಿಬಂದಿದೆ. ಮತ ಕೇಳುವಾಗ ಮನೆ ಬಾಗಿಲಿಗೆ ಬರುವ ರಾಜಕೀಯ ನಾಯಕರು ಅಭಿವೃದ್ಧಿಯ ವಿಚಾರದಲ್ಲಿ ರಸ್ತೆಗಿಳಿಯುವುದು ಏಕೆ ಎಂಬ ಪ್ರಶ್ನೆ ಇದೀಗ ಹಾರಾಗೊಳಿಗೆ ಭಾಗದ ಜನರದ್ದು. ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳವನ್ನ ಪರಿಶೀಲನೆ ನಡೆಸಿ ತುಂಬಿಸರ ತುಂಬಿಕೊಡಿಗೆ ರಸ್ತೆಯನ್ನ ದುರಸ್ತಿ ಮಾಡಬೇಕು. ಶಾಲಾ ಮಕ್ಕಳ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವುದರ ಜೊತೆಗೆ ಸಮರ್ಪಕ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಇಲ್ಲವಾದರೆ ರಸ್ತೆ ಸಮಸ್ಯೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.